ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ವೆಲ್ಕಮ್ ಟು ವಿಲೇಜ್ ಸ್ಪೈಸ್ ಬಾಕ್ಸ್. ನಾನಿವತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನುಗ್ಗೆಕಾಯಿ ಸಾಂಬಾರು ಮಾಡಲಿಕ್ಕೆ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಒಂದೆರಡು. ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟಿಷ್ಟುದ್ದ. ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಕಟ್ ಮಾಡಿ ಇಟ್ಕೊಳ್ಳಿ. ನಾನು 1 ಇಂಚ್ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚಾದರೂ ಆಗ್ಬೋದು, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದನ್ನಾದರೂ ಆಗ್ಬೋದು. ಓಕೆ, ನಾನು ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ನಾವು ಮಾಡಬೇಕಾದ್ರೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಇರ್ಬೋದು, ಯಾವುದೇ ಒಂದು ತರಕಾರಿ ಸಾಂಬಾರಾದ್ರೂ ಒಂದು ಸ್ವಲ್ಪ ತಣ್ಣಿಕಾಳು ಹಾಕ್ತೀನಿ. ತೊಗರಿ ಬೇಳೆ ಜೊತೆ ಸ್ವಲ್ಪ ತಣ್ಣಿಕಾಳು. ಓಕೆ, ಇದನ್ನು ನಾನು ತೊಳೆದ್ಬಿಟ್ಟು ತೊಗರಿಬೇಳೆ ತಣ್ಣಿಕಾಳನ್ನು ತೊಳೆದ್ಬಿಟ್ಟು ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಬೇಕು. ನಾನು ಇಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಲ್ಲ, ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಇದರಲ್ಲಿ. ಓಕೆ, ಸ್ವಲ್ಪ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ದಪ್ಪದ ಈರುಳ್ಳಿನೂ ಹಾಕ್ಕೊಬೋದು. ನನ್ನ ಹತ್ರ ಸಣ್ಣ ಈರುಳ್ಳಿ ಇತ್ತು, ಹಾಗಾಗಿ ನಾನು ಈ ಸಣ್ಣ ಈರುಳ್ಳಿನೇ ಹಾಕ್ಕೊತೀನಿ. ನಾನು ರುಬ್ಬೋದಕ್ಕೂ ಇದನ್ನೇ ಹಾಕ್ತೀನಿ, ಒಂದೆರಡು ಬೇಯೋದಕ್ಕೆ ಹಾಕ್ತೀನಿ. ಓಕೆ, ಒಂದೆರಡು ಟೊಮ್ಯಾಟೊ. ನಾನಿಲ್ಲಿ ಬರೀ 3 ಜನಕ್ಕೆ ಅಷ್ಟೇ ಮಾಡ್ತಾ ಇರೋದು, ಹಾಗಾಗಿ ನಾನು ತುಂಬ ದಪ್ಪ ಟೊಮ್ಯಾಟೊ ಏನು ತೊಗೊಂಡಿಲ್ಲ. ಮೀಡಿಯಮ್ ಸೈಜು 2 ಚಿಕ್ಕ ಚಿಕ್ಕದು ತೊಗೊಂಡಿದ್ದೀನಿ, ನಾಟಿ ಟೊಮ್ಯಾಟೊ ಹಣ್ಣು. ನಮ್ಮ ಮನೆಯಲ್ಲಿ ನಾವು ಏನೇ ಅಡುಗೆ ಮಾಡಬೇಕಾದ್ರೂ ತೆಂಗಿನಕಾಯಿ ತುರಿ ಉಪಯೋಗಿಸ್ತೀವಿ. ಸೊ ಹಾಗಾಗಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ. ನಾನು ಇಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳಲ್ಲ, ಇದರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ 1 ಟೀ ಸ್ಪೂನ್ ಅಷ್ಟು, 1 ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ, ಸ್ವಲ್ಪ ಜೀರಿಗೆ 1 ಟೀ ಸ್ಪೂನ್ ಅಷ್ಟೇ, ಮತ್ತು ಒಂದು 7-8 ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಏನೇ ಸಾಂಬಾರು ಮಾಡಿದ್ರೂ ನಾವು ಸಾಂಬಾರಿಗೆ ಜೀರಿಗೆ ಒಣಮೆಣ್ಸಿನ್ಕಾಯಿನ ಕುಟ್ಬಿಟ್ಟು ಹಾಕ್ತೀವಿ. ಓಕೆ, ಜೀರಿಗೆ ಮತ್ತು ಬೆಳ್ಳುಳ್ಳಿನ ಕುಟ್ಬಿಟ್ಟು ಒಗ್ಗರಣೆಗೆ ಹಾಕ್ತೀವಿ. ನಿಮಗೇನಾದರೂ ಬೆಳ್ಳುಳ್ಳಿ ಬೇಡ ಅಂದರೆ ಬರೀ ಜೀರಿಗೆನ ಕುಟ್ಬಿಟ್ಟು ಹಾಕಿ, ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ಚಿಲ್ಲಿ ಪೌಡರ್ ಹಾಕಿ ಸಾಂಬಾರು ಪೌಡರ್ ಮಾಡಲ್ಲ. ಸೊ ಹಾಗಾಗಿ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ನಮ್ಮ ಮನೇಲಿ ಮಾಡಿಟ್ಟಿರುವಂಥ ಸಾಂಬಾರು ಪೌಡರು, ಮತ್ತು ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ. ನಿಮ್ಮ ಮನೆಯಲ್ಲಿ ನೀವು ಯಾವುದು ಸಾಂಬಾರು ಪೌಡರ್ ಯೂಸ್ ಮಾಡ್ತೀರಾ ಅದನ್ನೇ ನೀವು ಯೂಸ್ ಮಾಡ್ಕೊಬೋದು. ಓಕೆ, ನೋಡಿ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಮತ್ತು 1 ಟೀ ಸ್ಪೂನ್ ಹುರ್ಗಡ್ಲೆ ಹಾಕಿದ್ದೀನಿ. ಓಕೆ, ಸಾಂಬಾರು ಪೌಡರ್, ಚಿಲ್ಲಿ ಪೌಡರ್, ಹುರ್ಗಡ್ಲೆ. ಮತ್ತು ನಾನಿಲ್ಲಿ ಹಲಸಿನ ಬೀಜ ಹಾಕ್ತಾಯಿದ್ದೀನಿ. ಹಲಸಿನಕಾಯಿ ಬೀಜ, ಇದ್ರದ್ದು ಸಿಪ್ಪೆ ತೆಗೆದು ಒಂದು ಸ್ವಲ್ಪ ಕುಟ್ಟಿಟ್ಕೊಳ್ತೀನಿ. ಓಕೆ, ನೋಡಿ, ಹಲಸಿನ ಬೀಜನ ನಾನು ಕುಟ್ಟಿಟ್ಕೊಂಡಿದ್ದೀನಿ. ಹಲಸಿನಕಾಯಿ ಬೀಜ ಅಂತನಾದರೂ ಹೇಳ್ಬೋದು, ಹಲಸಿನ ಹಣ್ಣಿನ ಬೀಜ ಅಂತನಾದರೂ ಹೇಳ್ಬೋದು. ಸಿಪ್ಪೆ ತೆಗೆದು ಸುಮ್ಮನೆ ಒಂದು ಕುಟ್ಟಿಟ್ಕೊಂಡಿದ್ದೀನಿ. ನಾನಿಲ್ಲಿ ಕುಕ್ಕರ್ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ ಹಣ್ಣನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಏನು ತೊಗರಿಬೇಳೆ ತಣ್ಣಿಕಾಳು ನೆನೆಸಿಟ್ಕೊಂಡಿದ್ದೆಲ್ಲ ಅದನ್ನು ಇವಾಗ ಕುಕ್ಕರಿಗೆ ಹಾಕೋಣ. ಇವಾಗ ಹಾಕ್ತೀನಿ. ನೋಡಿ, ಇವಾಗ ತಣ್ಣಿಕಾಳು, ತೊಗರಿಬೇಳೆ ಜೊತೆ ಹಲಸಿನಕಾಯಿ ಮತ್ತು ಈ ಪುಟ್ಟ ಈರುಳ್ಳಿನ ಹಾಕಿ 1-2 ವಿಷಲ್ ಹೊಡ್ಕೊಳ್ಳೋಣ. ಓಕೆ, ಇವಾಗ ನೀರು ಕುದೀತಾ ಇದೆ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹೊಡಿತೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ. ಇವಾಗ 2 ವಿಷಲ್ ಕೂಗಾಗಿದೆ. ಇವಾಗ ರುಬ್ಕೊಳ್ಳೋದಕ್ಕೆ ಕಾಯಿ, ಈರುಳ್ಳಿ, ಸಾಂಬಾರು ಪೌಡರ್, ಹುರ್ಗಡ್ಲೆ ಮತ್ತು ಸ್ವಲ್ಪ ಹುಣಸೆಹಣ್ಣು, ಬೇಯಿಸಿಟ್ಕೊಂಡಿರೋ ಟೊಮ್ಯಾಟೊ ಹಣ್ಣು, ಇದಿಷ್ಟನ್ನು ಹಾಕಿ ರುಬ್ಕೊಂಬರೋಣ. ಆಯಿತಾ? ನಾನು ಸ್ವಲ್ಪ ಕುಕ್ಕರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ತಣ್ಣಗಾಗಲಿಕ್ಕೆ.
ಬೇಯಿಸಿಟ್ಕೊಂಡಿರೋ ಟೊಮ್ಯಾಟೊ ಹಣ್ಣನ್ನು ಹಾಕ್ಕೊಬೇಕು. ನಾನು ರುಬ್ಬಬೇಕಾದ್ರೇ ಸ್ವಲ್ಪ ಯಾವಾಗ್ಲೂ ಕಲ್ಲುಪ್ಪು ಹಾಕ್ಕೊತೀನಿ. ಸ್ವಲ್ಪ ಖಾರಾಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಒಗ್ಗರಣೆ ಹಾಕೋಣ. ಒಂದು ಚಿಕ್ಕ ಸೌಟಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಏನು ಕುಟ್ಟಿಟ್ಕೊಂಡಿರ್ತೀನಲ್ಲ ಅದನ್ನು ಇವಾಗ ಒಗ್ಗರಣೆ ಮಾಡೋಣ. ಓಕೆ, ಸ್ವಲ್ಪ ಎಣ್ಣೆ ಹಾಕ್ತೀನಿ ಇವಾಗ. ನಾನು ಚಿಕ್ಕ ಸೌಟಲ್ಲೇ ಎಣ್ಣೆ ಹಾಕಿರೋದು. ಸ್ವಲ್ಪ ಪಾತ್ರೆ ದೊಡ್ಡದಲ್ವಾ, ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಅನ್ಸುತ್ತೆ ಅಷ್ಟೆ. ಸಾಸಿವೆ ಸಿಡಿತಾ ಇದೆ. ಇವಾಗ ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ ನಾನು ನಿಮ್ಗೆ ಹೇಳ್ದೆ ಅಲ್ಲ, ಏನು ಸಾಂಬಾರು ಮಾಡಿದ್ರೂ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಕುಟ್ಬಿಟ್ಟು ಇಟ್ಕೊಂಡಿರ್ತೀವಿ. ಇವಾಗ ಇದನ್ನು ಒಗ್ಗರಣೆಗೆ ಹಾಕೋಣ. ಸಾಸಿವೆ, ಒಂದು ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಏನೇನು ಕುಟ್ಟಿಟ್ಕೊಂಡಿದ್ವಿ ಅದಷ್ಟನ್ನು ಒಗ್ಗರಣೆಗೆ ಹಾಕಿದ್ದೀನಿ. ಟೊಮ್ಯಾಟೊ ಏನು ಬೇಯಿಸೋಕ್ಕೆ ಇಟ್ಕೊಂಡಿದ್ದಲ್ಲ, ಟೊಮ್ಯಾಟೊ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊತೀನಿ. ಶಬ್ದ ಕೇಳಿಸ್ತಾ ಇದೆಯಾ? ಚಿಟಪಟ ಅಂತ ಹೇಳ್ತಾ ಇದೆ. ಕಾಯಿ, ಈರುಳ್ಳಿ, ಸಾಂಬಾರು ಪೌಡರು ಮತ್ತು ಬೇಯಿಸಿಟ್ಕೊಂಡಿರೋ ಟೊಮ್ಯಾಟೊ ಹಣ್ಣು, ಉಪ್ಪು, ಹುಣಸೆಹಣ್ಣು ಇದಿಷ್ಟು ಹಾಕ್ಬಿಟ್ಟು ರುಬ್ಕೊಂಡು ಬರ್ತೀನಿ. ನೋಡಿ, ಹುಣಸೆಹಣ್ಣು ಹಾಕಿದ್ದೀನಿ. ನೋಡಿ, ಇಷ್ಟು ನಯಸ್ಸಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ಏನು ರುಬ್ಬಿಟ್ಕೊಂಡಿದ್ದೀನಲ್ಲ, ಈ ಖಾರನ ನಾವು ಒಗ್ಗರಣೆಗೆ ಹಾಕಿ ಒಂದು 2-3 ಸೆಕೆಂಡ್ಸ್ ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ದಟ್ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೋಡಿ, ಈ ಒಗ್ಗರಣೆಗೆ ಖಾರ ಹಾಕ್ತೀನಿ. ನೋಡಿ, ನಾನು ಖಾರ ಹಾಕಿದ್ದೀನಿ. 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ವಾಸನೆ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ಓಕೆ, ನೋಡಿ. ನೋಡಿ, ಈ ಥರ ಒಂದು ಲಿಡ್ ಕ್ಲೋಸ್ ಮಾಡಿ ಮಸಾಲೆ ಫ್ರೈ ಆಗ್ಲಿಕ್ಕೆ ಬಿಡ್ತೀನಿ. ನಾನಿಲ್ಲಿ ನುಗ್ಗೆಕಾಯ್ದು ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದು ತೊಗರಿಬೇಳೆ, ಹಲಸಂದೆ ಕಾಳು ಮತ್ತು ಹಲಸಿನಕಾಯಿ ಏನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದೆ. ಇವಾಗ ಮಸಾಲೆದು ಖಾರ ಫ್ರೈ ಮಾಡಲಿಕ್ಕೆ ಇಟ್ಕೊಂಡಿದ್ದೀವಲ್ಲ, ಹಸಿ ವಾಸನೆ ಹೋದ ಕೂಡಲೇ ಇದನ್ನು ಹಾಕೋಣ. ನೋಡಿ, ಮಸಾಲೆ ಇಷ್ಟು ಚೆನ್ನಾಗಿ ಕುದ್ದಿದೆ. ಓಕೆ, ಇವಾಗ ಮಸಾಲೆ ಖಾರಾಗೆ ಬೇಯಿಸಿಟ್ಕೊಂಡಿರೋ ಬೇಳೆ ಹಾಕಿದ್ದೀನಿ. ಇವಾಗ ನುಗ್ಗೆಕಾಯಿ ಹಾಕೋಣ ಸ್ವಲ್ಪ ಕುದಿಬೇಕಾದ್ರೆ. ನಿಮ್ಗೇನಾದರೂ ಬೇಕನ್ನಿಸಿದ್ರೆ ನುಗ್ಗೆಕಾಯಿನ ಬೇಯಿಸ್ಕೊಂಡು ಹಾಕ್ಕೊಳ್ಳಿ. ನಾನಿವಾಗ ಹಾಗೆ ಹಾಕ್ತೀನಿ ಅರ್ಜೆಂಟಾಗಿ. ನುಗ್ಗೆಕಾಯಿ ಸ್ವಲ್ಪ ಎಳೆದಿದೆ, ಹಾಗಾಗಿ ಹಾಗೇ ಹಾಕ್ತೀನಿ. ಬೇಗ ಅರ್ಜೆಂಟಾಗಿ ಸಾಂಬಾರಾಗುತ್ತೆ. ನೋಡಿ, ನುಗ್ಗೆಕಾಯಿ ಹಾಕಿದ್ದೀನಿ. ಓಕೆ, ಹಾಗೆಯೇ ನಾನು ಕುಕ್ಕರ್ನಲ್ಲಿ ಏನು ಕೂಗಿಸ್ಕೊಳ್ಳೋಕೆ ಇಟ್ಕೊಂಡಿದ್ನಲ್ಲ, ಅದರಲ್ಲಿ ಸ್ವಲ್ಪ ಬಿಸಿನೀರನ್ನ ಮರಳಕ್ಕೆ ಇಟ್ಕೊಂಡಿದ್ದೀನಿ. ಸೊ ದಟ್ ಸಾಂಬಾರು ಬೇಗ ಆಗುತ್ತೆ. ನೋಡಿ, ಸಾಂಬಾರು ಕುದೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಅಷ್ಟೇ ಟೇಸ್ಟಿಯಾಗಿಯೂ ಇರುತ್ತೆ. ನಿಮಗೇನಾದರೂ ನಾನು ಮಾಡ್ತಿರೋ ಕುಕ್ಕಿಂಗ್ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಯಿತಾ? ನನ್ನ ಚಾನಲ್ ಗ್ರೋ ಆಗಲಿಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಗ್ರೋ ಆಗಲಿಕ್ಕೆ ಹೆಲ್ಪ್ ಮಾಡಿ, ಆಯಿತಾ? ಥ್ಯಾಂಕ್ ಯು ಆಲ್. ಯಾರ್ಯಾರು ಇದುವರೆಗೂ ನನ್ನ ಚಾನಲ್ ನೋಡಿದ್ದಾರೆ, ನಾನು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಏನಾದರೂ ತಪ್ಪಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಆಯಿತಾ?